ಸತ್ಯ ಅನಾವರಣ ಅನಾವರಣ ಬಿಡುಗಡೆ ಕೊಳ್ಳಿ, ಯಾಕೆ ಹಾಗೆ ಹೋಗ್ತಿದ್ದೀರಾ? ನನಗಿವತ್ತು ಸತ್ಯ ಗೊತ್ತಾಗಬೇಕು. ನನ್ನ ಹತ್ರ ತುಂಬಾ ಪ್ರಶ್ನೆಗಳಿದ್ದಾವೆ. ನೀವು ಯಾರು ಅನ್ನೋದೇ ನನ್ನ ಮೊದಲನೇ ಪ್ರಶ್ನೆ. ಇವತ್ತು ನನಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲೇಬೇಕು. ಹೇಳಿ, ನೀವು ಯಾರು? ನಾನು ನಿಮಗೇನಾಗಬೇಕು, ನೀವು ನನಗೇನಾಗಬೇಕು? ರಕ್ತ ಸಂಬಂಧ ಇರೋ ರಕ್ತ ಬಿಟ್ಟು ಬೇರೆ ಯಾರಿಂದನೂ ನನ್ನನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಘೋರಿ ಹೇಳಿದ. ಈ ಭೂಮಿ ಮೇಲೆ ನನ್ನ ರಕ್ತ ಹಂಚ್ಕೊಂಡಿರೋದು ಹಿತ ಮಾತ್ರ. ಅಂದಮೇಲೆ ನೀವ್ ನನ್ನ ಹೇಗ್ ಬಿಡುಗಡೆ ಮಾಡಿದ್ರಿ? ನನಗೂ ನಿಮಗೂ ಏನ್ ಸಂಬಂಧ? ಹೇಳಿ ಹೇಳಿ. ನೀವು ಎಷ್ಟೇ ಒಗಟಾಗಿ ಮಾತಾಡ್ಬೋದು, ಬೇರೆಯವರಿಗೆ ಅದು ಹುಚ್ಚು ಅಂತ ಅನಿಸ್ಬೋದು, ಆದ್ರೆ ನನಗ್ ಗೊತ್ತು ನಿಮ್ಮ ಮಾತಿನಲ್ಲಿ ಏನು ನಿಗೂಢತೆ ಇದೆ ಅಂತ. ನೀವೇನು ಹೇಳೋದಕ್ಕೆ, ಏನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ನನಗೆ ಗೊತ್ತು. ಇವತ್ತು ನೀವು ನನಗೆ ಸತ್ಯ ಹೇಳಿನೇ ಮುಂದಕ್ಕೆ ಹೋಗ್ಬೇಕು. ಅಲ್ಲಿವರೆಗೂ ನಾನು ನಿಮ್ಮನ್ನ ಬಿಡಲ್ಲ. ಹೇಳಿ, ನಾನು ಯಾಕೆ ನಿಮಗೆ ಮತ್ತೆ ದುರ್ಗಂಗ್ ಮಾತ್ರ ಕಾಣಿಸ್ತೀನಿ? ನನ್ನ ಮಾತು ನಿಮಗೆ ಮಾತ್ರ ಯಾಕೆ ಕೇಳಿಸುತ್ತೆ? ನಾನು ತೊಂದರೆಯಲ್ಲಿರೋವಾಗ ನೀವೇ ಹೇಗೆ ನನ್ನನ್ನು ಬಂದು ಕಾಪಾಡ್ತೀರಾ? ನಿಮ್ಮ ರಕ್ತದಿಂದ ನನ್ನ ಬಿಡುಗಡೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಹೇಳಿ, ನೀವು ನನಗೆ ಏನಾಗಬೇಕು? ನನಗೆ ಸತ್ಯ ಗೊತ್ತಾಗಬೇಕು. ನೀವು ಯಾರು ಹೇಳಿ? ದೇವಿ ಲೀಲೆ ಬಂತು ಸಮಯ. ಬೇರು, ಚಿಗುರು, ಒಡಲು, ಮಡಿಲು, ಕಂದ ಕಂದ, ಸತ್ಯ ಕಣ್ಣು ಮುಂದೆ, ಕಣ್ಣು ಮುಂದೆ. ಸತ್ಯ ಸತ್ಯ. ಬೇರು, ಚಿಗುರು, ನನಗೆ ಅರ್ಥ ಆಗ್ತಿಲ್ಲ. ಯಾರ್ ಬೇರು, ಯಾರ್ ಚಿಗುರು? ಒಡಲು, ಮಡಿಲು, ಕಣ್ಮುಂದೆ ಸತ್ಯ. ನನಗೆ ಒಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಬಿಡಿಸಿ ಹೇಳಿ. ಈ ಗೊಂದಲ, ಈ ಪ್ರಶ್ನೆಗಳು ನನ್ನನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಾ ಇಲ್ಲ. ದಯವಿಟ್ಟು ಹೇಳಿ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಹೇಳಿ.